ಸಾಲ್ವಡಾರ್ ಡಾಲಿ 1904ರಲ್ಲಿ ಸ್ಪೇನ್ ದೇಶದಲ್ಲಿ ಜನಿಸಿದರು. ಇವರ ತಂದೆ ಲಾಯರ್ ಆಗಿದ್ದರು. ಬಹಳ ಕಟ್ಟುನಿಟ್ಟಾದ ಶಿಸ್ತಿನ ವ್ಯಕ್ತಿತ್ವವುಳ್ಳವರು. ಡಾಲಿಯ ತಾಯಿ ಚಿತ್ರಕಾರನಾಗಬೇಕೆಂಬ ಆಸೆಗೆ ನೀರೆರೆದರು. ಮಗನ ಕಲಾವಿದನ ಶ್ರಮಕ್ಕೆ ಪ್ರೋತ್ಸಾಹ ನೀಡಿದರು. ಡಾಲಿ 5 ವರ್ಷದವನಿದ್ದಾಗ ಆತನ ಅಣ್ಣನ ಸಮಾಧಿಯ ಬಳಿ ಕರೆದೊಯ್ದ ಇವರ ತಂದೆ ತಾಯಿಯರು, ನೀನು ಅಣ್ಣನ ಪುನರ್ಜನ್ಮ ಎಂದು ಹೇಳಿದರು. ಇದನ್ನು ಡಾಲಿ ಗಾಢವಾಗಿ ಕೊನೆಯವರೆಗೂ ನಂಬಿದರು. 1916ರಲ್ಲಿ ಡಾಲಿ ಚಿತ್ರಕಲೆ ಕಲಿಯಲು ಕಾಲೇಜಿಗೆ ಸೇರಿದರು. ಚಾರ್ಕೋಲ್ ಡ್ರಾಯಿಂಗ್ಗಳನ್ನು ಆಗ ಸಾಕಷ್ಟು ರಚನೆ ಮಾಡಿ ಸಾರ್ವಜನಿಕ ಕಲಾ ಪ್ರದರ್ಶನಗಳನ್ನೂ ಕೂಡ ಮಾಡಿದರು. ತಮ್ಮನ್ನು ಪರೀಕ್ಷಿಸಲು ಸರಿಯಾದ ಅರ್ಹತೆ ಉಳ್ಳ ಉಪಾಧ್ಯಾಯರೇ ಇಲ್ಲ ಎಂದು ಅಂತಿಮ ಪರೀಕ್ಷೆಗೆ ಮುನ್ನ ವಾದಿಸಿದ್ದರಿಂದ ಕಲಾ ಶಿಕ್ಷಣದಿಂದ ಡಾಲಿಯನ್ನು ವಜಾಗೊಳಿಸಲಾಯಿತು. ಅದೇ ವರ್ಷ ತನ್ನ ದೇಶದವನೇ ಆದ ಕಲಾವಿದರಾದ ಪಾಬ್ಲೋ ಪಿಕಾಸೋ ಅವರನ್ನು ಭೇಟಿ ಮಾಡಿದರು. ಡಾಲಿಯ ಕಲೆಯನ್ನು ಪಿಕಾಸೋ ಸಾಕಷ್ಟು ಮೆಚ್ಚಿ ಮಾತನಾಡಿದರು. ಇದರಿಂದ ಪ್ರೇರಿತರಾದ ಡಾಲಿ ಮುಂದೆ ಪಾಬ್ಲೋ ಪಿಕಾಸೋ ಹಾಗೂ ಜಾನ್ ಮಿರೋ ಕೃತಿಗಳಿಂದ ಪ್ರಭಾವಿತರಾಗಿ ಕೃತಿಗಳನ್ನು ರಚಿಸತೊಡಗಿದರು. ನಂತರ ವೆಲಾಸ್ಕ್ವೆಜ್ನಿಂದ ಪ್ರಭಾವಿತರಾಗಿ ಕೃತಿಯನ್ನು ರಚಿಸಿದರು. ಡಾಲಿಯು ದಿನ ಕಳೆದಂತೆ ತನ್ನ ಮೀಸೆಯಿಂದ ಕಳೆಗಟ್ಟಿ ಮುಂದೆ ಮೀಸೆಯೇ ಐಕಾನಿಕ್ ಟ್ರೆಂಡ್ ಮಾರ್ಕ್ ಆಗಿ ಇವರು ಹೆಸರಾದರು. ಸಾಲ್ವಡಾರ್ ಡಾಲಿ ಮೊದಲಿಗೆ ಇಂಪ್ರೆಷನಿಸಮ್, ಫ್ಯೂಚರಿಸಮ್, ಕ್ಯೂಬಿಸಮ್ ಶೈಲಿಯಲ್ಲಿ ಕಲಾಕೃತಿಗಳನ್ನು ರಚಿಸಿ ಕೊನೆಗೆ 1929ರಲ್ಲಿ ಸರ್ರಿಯಲಿಸಮ್ ಕೃತಿಗಳನ್ನು ರಚಿಸಿ ಜಗದ್ವಿಖ್ಯಾತರಾದರು. ಇವರ ಸರ್ರಿಯಲಿಸ್ಟಿಕ್ ಕೃತಿಗಳು ಸಿಗ್ಮಂಡ್ ಫ್ರಾಯ್ಡ್ನ ಮನೋವಿಜ್ಞಾನದ ಆಧಾರದ ಮೇಲೆ ರಚಿತವಾದವು. ಸುಪ್ತ ಮನಸ್ಸಿನ ಸೃಜನಶೀಲತೆಯನ್ನು ಬಡಿದೆಬ್ಬಿಸಿ ನಂಬಲ ಸಾಧ್ಯವಾದ ಊಹಾತೀತ ಅತಿರೇಕದ ಕಲ್ಪನೆಯ ಭ್ರಮಾತೀತ ವಾತಾವರಣವನ್ನು ಉಂಟುಮಾಡಿ ಅದ್ಭುತ ಕೃತಿಗಳನ್ನು ರಚಿಸಿದರು. ಇವರು ಕೃತಿಗಳೇ ಅಲ್ಲದೆ ಇವರ ವ್ಯಕ್ತಿತ್ವದಲ್ಲೂ ಕೂಡ ಈ ಅಂಶಗಳನ್ನು ಅಳವಡಿಸಿಕೊಂಡಿದ್ದರು. ಇವರ ವಿಚಿತ್ರ ನಡವಳಿಕೆ, ಇವರ ಮನೆ, ಸ್ಟುಡಿಯೋಗಳಲ್ಲಿನ ವಸ್ತುಗಳು, ವಾಸ್ತು, ಇವರ ಸಂಗ್ರಹದ ವಸ್ತುಗಳು ಎಲ್ಲವೂ ಕೂಡ ವಿಚಿತ್ರ ಅನುಭವ ನೀಡುವಂತಹದ್ದು. ನಿಮ್ಮ ಕೃತಿಗಳಲ್ಲಿ ಅತ್ಯುತ್ತಮವಾಗಿ ಭ್ರಮೆ ಮೂಡಿಸುವ ಕೃತಿಗಳು ರಚನೆಯಾಗಿದೆ. ಈ ಕಲ್ಪನೆಗಳು ಹೇಗೆ ಸಾಧ್ಯ ಎಂದು ಸಂದರ್ಶಕರು ಕೇಳಿದರೆ, ಬರಿಯ ನನ್ನ ಕೃತಿಗಳು ಮಾತ್ರ ಭ್ರಮೆ ಮೂಡಿಸುವಂಥದ್ದಲ್ಲ, ನಾನೇ ಭ್ರಮೆ ಎಂದುತ್ತರಿಸಿ ಎಲ್ಲರಲ್ಲೂ ಗೊಂದಲವನ್ನು ಉಂಟು ಮಾಡುತ್ತಿದ್ದರು. ಅತಿ ವಾಸ್ತವ ಸೂಪರ್ ರಿಯಲಿಸಮ್ನ ಮೂಲಕ ಸರ್ರಿಯಲಿಸ್ಟಿಕ್ ಕೃತಿಗಳನ್ನು ರಚಿಸಿ ವಿಸ್ಮಯವನ್ನು ಉಂಟು ಮಾಡಿದರು. ಇವರು ಕೆಲವೊಮ್ಮೆ ಕನಸಿನ ಭ್ರಮಾಲೋಕದಲ್ಲಿ ಜೀವಿಸುತ್ತಿದ್ದರೆಂಬುದು ಅವರ ಮಾತು, ನಡವಳಿಕೆಗಳಲ್ಲಿ ವ್ಯಕ್ತವಾಗುತ್ತಿತ್ತು. ಈ ಕಾರಣಗಳಿಂದ ಇವರು ಲೌಕಿಕ ಜಗತ್ತಿನ ವ್ಯವಹಾರಗಳನ್ನು ಮಾಡಲಾಗುತ್ತಿರಲಿಲ್ಲ. ಇವರು ಮದುವೆಯಾದ ಮಡದಿ ಗಾಲ ಈ ಜವಾಬ್ದಾರಿ ಹೊತ್ತು ಇವರ ಕಲಾ ವ್ಯವಹಾರಗಳನ್ನು ನೋಡಿಕೊಳ್ಳುತ್ತಿದ್ದರು. ಕೆಲವೊಮ್ಮೆ ಇವರು ವಾದ ವಿವಾದಗಳಲ್ಲಿ ಸಿಲುಕುತ್ತಿದ್ದರು. ಇವರ ವಿಕ್ಷಿಪ್ತ ಮನಸ್ಸು ಇವರ ಸೃಜನಶೀಲತೆಯ ಶಕ್ತಿ ಕೂಡ ಆಗಿತ್ತು. ಪರ್ಸಿಸ್ಟೆನ್ಸ್ ಆಫ್ ಮೆಮೊರಿ. ಇವರ ಪರ್ಸಿಸ್ಟೆನ್ಸ್ ಆಫ್ ಮೆಮೊರಿ ಕೃತಿ ಜಗತ್ ಪ್ರಸಿದ್ಧವಾದವು. ಇದನ್ನು ಮೆಲ್ಟಿಂಗ್ ವಾಚ್, ಸಾಫ್ಟ್ ವಾಚ್ ಅಂತಲೂ ಕರೆದರು. ಟೈಮ್ ಅಂಡ್ ಸ್ಪೇಸ್, ಸುಪ್ತ ಮನಸ್ಸಿನ ಸಂಕೇತಗಳು ಇದರಲ್ಲಿ ಮೂಡಿಬಂದಿವೆ. ಇಲ್ಲಿ ಕಾಲ ತನ್ನ ಅಸ್ತಿತ್ವವನ್ನು ಕಳೆದುಕೊಂಡಿದೆ. ಇಲ್ಲಿ ಸ್ತಬ್ಧತೆ, ಮೌನ ಆವರಿಸಿದೆ. ಮರಳುಗಾಡು, ನದಿಯ ನೀರು ಎರಡೂ ವಿರುದ್ಧವಾದ ವಾತಾವರಣವನ್ನು ಸೃಷ್ಟಿಸಲಾಗಿದೆ. ಇಲ್ಲಿ ಗಡಿಯಾರ ಕೈಗಾರಿಕಾ ಸಂಸ್ಕೃತಿಯನ್ನು ಪ್ರತಿನಿಧಿಸಿದೆ. ಆದರೆ ಪರಿಸರದ ಪ್ರಕೃತಿಯ ಮುಂದೆ ನಿಷ್ಕ್ರಿಯವಾಗಿ ಕರಗಿ ಹೋಗುತ್ತಿದೆ ಎಂದು ಭಾಸವಾಗುತ್ತದೆ. ಗಡಿಯಾರವನ್ನು ಮುತ್ತಿರುವ ಜೀವಂತ ಇರುವೆಗಳು ಹಾಗೂ ನೊಣ ಶವದ ಮೇಲೆ ಕೀಟವಿರುವಂತೆ ಭಾಸವಾಗುತ್ತದೆ. ಇಲ್ಲಿ ಕಲಾವಿದ ಕಾಲವನ್ನು ತನ್ನ ಕಲಾಕೃತಿಯ ಮೂಲಕ ಹಿಡಿದಿಟ್ಟು ಹೆಪ್ಪುಗಟ್ಟಿಸಿ ತನ್ನ ಸೃಜನಶೀಲತೆಯನ್ನು ಉತ್ತುಂಗವನ್ನು ಪ್ರದರ್ಶಿಸಿದ್ದಾರೆ. ಸೂರ್ಯೋದಯವೋ, ಸೂರ್ಯಾಸ್ತವೋ, ನದಿಯೋ, ಮರಳುಗಾಡೋ, ರಾತ್ರಿಯೋ, ಹಗಲೋ, ಬಿರುಬಿಸಿಲೋ,
ದಟ್ಟವಾದ ಚಳಿಯೋ ನಿಜವೋ ಭ್ರಮೆಯೋ ಎಂಬಂತಹ ಎರಡು ವಿರುದ್ಧವಾದ ಭಾವಗಳನ್ನು ಕೃತಿಯಾಗಿಸಿ ಈ ರೀತಿಯ ಅನುಮಾನಗಳಲ್ಲೇ ಒಗಟಿನ ರೀತಿಯ ಕೃತಿ ರಚಿಸಿ ಎಲ್ಲರನ್ನ ಆಶ್ಚರ್ಯಚಕಿತರನ್ನಾಗಿಸುವ ದೃಶ್ಯಗಳನ್ನು ಸೃಷ್ಟಿಸಿದ್ದಾರೆ. ಹೀಗೆ ಈ ರೀತಿ ಸರಿಯಲಿಸ್ಟಿಕ್ ಕೃತಿಗಳ ಮೂಲಕ ಭ್ರಮಾಲೋಕವನ್ನು ಅದ್ಭುತವಾಗಿ ಸೆರೆ ಹಿಡಿದಿದ್ದಾರೆ. ಯಾವುದು ನಿಜ, ಯಾವುದು ಸುಳ್ಳು, ಯಾವುದು ಭ್ರಮೆ ಎಂಬ ಜಿಜ್ಞಾಸೆಯನ್ನು ಉಂಟು ಮಾಡಿ ಅಸ್ಪಷ್ಟತೆಯಲ್ಲೇ ಮುಳುಗುವ ಹಾಗೆ ಮಾಡುತ್ತಾರೆ. ನೀ ಮಾಯೆಯೋ ನಿನ್ನೊಳು ಮಾಯೆಯೋ ಎಂಬ ತತ್ವಚಿಂತನೆಯನ್ನು ನೋಡುಗರಲ್ಲಿ ಮೂಡಿಸುತ್ತಾರೆ. ತನ್ನ ಜೀವಿತದ ಅವಧಿಯಲ್ಲಿ ಸಾವಿರಾರು ವರ್ಣಕೃತಿಗಳನ್ನು, ರೇಖಾಚಿತ್ರಗಳನ್ನು, ಶಿಲ್ಪಗಳನ್ನು ರಚಿಸಿ ತನ್ನ ಅಪ್ರತಿಮ ಪ್ರತಿಭೆಯಿಂದ ಜಗದ್ವಿಖ್ಯಾತರಾಗಿದ್ದಾರೆ.